ಇನ್ನು ಎಸ್ಐಟಿ ತನಿಖೆಯನ್ನು ಸ್ವಾಗತಿಸಿದ್ದಾರೆ ಸ್ಥಳೀಯರು. ಧರ್ಮಸ್ಥಳ ಹೆಸರು ಕೆಡಿಸೋದಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಅವರ ಆರೋಪ. ನೇತ್ರಾವತಿ ತಟದ ಗ್ರಾಮಸ್ಥರು, ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 20-30 ವರ್ಷದ ಹಿಂದೆ ಯಾವುದೇ ಸ್ಮಶಾನ ಇರಲಿಲ್ಲ ಸರ್. ಪಂಚಾಯತ್ನವರು ಅವ್ರಿಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಆದರೆ ಇಲ್ಲಿ ಸುಳ್ಳು ಸೃಷ್ಟಿಸಿ ಅಪಪ್ರಚಾರ ಮಾಡ್ತಾ ನೋಡಿ. ಅವ್ರ ವರ್ಷನ್ ನೋಡಿ. 20-30 ವರ್ಷದ ಹಿಂದೆ ನಮ್ಮ ಊರಲ್ಲಿ ನಿಗದಿತವಾದಂತಹ ಸ್ಮಶಾನ ಯಾವುದೂ ಇರಲಿಲ್ಲ. ಹಾಗಾಗಿ ಇದು ಕಾಡು ಪ್ರದೇಶ ಆಗಿರೋದ್ರಿಂದ ಯಾರಾದರೂ ಮೃತಪಟ್ಟಾಗ ಗ್ರಾಮ ಪಂಚಾಯತಿಯವರು ಏನು ಮಾಡ್ತಾ ಇದ್ರು, ಹೂಳ್ತಾ ಇದ್ರು ಶವನ. ಕಾಡಿನ ಪ್ರದೇಶದಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹೂಳ್ತಾ ಇದ್ರು. ಅದು ಸಿಗಬಹುದು, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದರೆ ಇವೆಲ್ಲವೂ ಅಪಪ್ರಚಾರ ಅಂತಕ್ಕಂಥದ್ದು ಅಲ್ಲಿನ ನೇತ್ರಾವತಿ ನದಿ ತಟದ ಗ್ರಾಮಸ್ಥರು, ಅಲ್ಲಿನ ಸ್ಥಳೀಯರು ಕೊಡ್ತಾ ಇರ್ತಕ್ಕಂಥ ಮಾಹಿತಿ. ಬಟ್ ಅವರು SIT ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ. ಮಾಡಲಿ, ಗೊತ್ತಾಗಲಿ, ಸತ್ಯಾಂಶ ಗೊತ್ತಾಗಲಿ ಅಂತ. ಧರ್ಮಸ್ಥಳದ ಹೆಸರು ಕೆಡಿಸೋದಕ್ಕೆ ಈ ಥರ ಹುನ್ನಾರ ಅನ್ನೋದು ಸ್ಥಳೀಯರ ಆರೋಪ. ಬಟ್ ಅವೆಲ್ಲ ಇವಾಗ ಅದಕ್ಕೋಸ್ಕರನೇ ಅಲ್ವಾ SIT ತನಿಖೆ ಆಗ್ತಾ ಇರ್ತಕ್ಕಂಥದ್ದು. ಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದಾರೆ ಅನ್ನುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ SIT ತನಿಖೆ ಆಗ್ತಾ ಇದೆ, ಮಹಾಜರವಾಗ್ತಾ ಇದೆ. ಈಗ ಡಿಗ್ಗಿಂಗ್ ಕೆಲಸ ಶುರುವಾಗಿದೆ. ಇದನ್ನು ಸಹಜವಾಗಿ ಸಾವಿರಾರು ಜನ ಬಂದು ನೋಡ್ತಾ ಇದ್ದಾರೆ. ನೋಡ್ಬೋದು, ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಸಾವಿರಾರು ಜನ ಈ ಥರದೊಂದು ಕುತೂಹಲದ ದೃಷ್ಟಿಯಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇರುವಂಥದ್ದು. ಯಾಕೆಂದರೆ ಇದು ಹೆದ್ದಾರಿಯಲ್ಲೇ ಇರುವಂಥದ್ದು. ಧರ್ಮಸ್ಥಳ ದೇವಸ್ಥಾನದಿಂದ ಮಂಗಳೂರು ಮಾರ್ಗವಾಗಿರುವಂತಹ ಘಟನೆ ಆಗಿರುವಂಥದ್ದು. ಸರ್, ಈ ತನಿಖೆಯ ಬಗ್ಗೆ ಮತ್ತು ನೀವು ಈ ಗ್ರಾಮಸ್ಥರಾಗಿ ಏನು ಹೇಳ್ತೀರಿ ಅಂತ? ಈ ತನಿಖೆ ಆಗಿದ್ದೀಗ ಭಾರಿ ಒಳ್ಳೆಯದಾಯಿತು. ಯಾಕಂದರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಪೂಜ್ಯರಿಗೆಲ್ಲ ಬೇಡದಿಸ್ತರೆಲ್ಲ ಬರ್ತದೆ. ಹಾಗಾಗಿ ಈ ತನಿಖೆ ಮಾಡಿದ್ದು ಭಾರಿ ಒಳ್ಳೆಯದು. ನಿಜ ಅಂಶ ಕ್ಲೀನಾಗಿ ಬರ್ತದಲ್ಲ ಹೊರಗೆ. ಹಾಗಾಗಿ ಎಲ್ಲ ಊರಿನವರಿಗೆಲ್ಲ ಭಾರಿ ಖುಷಿಯಾಗಿದೆ. ಸ್ವಾಗತ ಮಾಡ್ತೇವೆ ಈ ತನಿಖೆಯನ್ನು. ಇನ್ನು ಆದಷ್ಟು ಬೇಗ ಆಗಲಿ, ಅದರ ರಿಪೋರ್ಟ್ ಕ್ಲೀನಾಗಿ ಬರಬೇಕಂತ ನಮ್ಮದೆಲ್ಲ ಒಂದು ಆಶಯ. ಅದಕ್ಕೆ ನಿಮಗಿರುವ ಆತಂಕ ಏನು ಈಗ ಇಲ್ಲಿ? ನಮಗೆ ಆತಂಕಂಥದ್ದು ಸುಮ್ಮನೆ ಅದರ ದೇವಸ್ಥಾನಕ್ಕೆ ಹೆಸರು ಬರ್ತದೆ, ಪೂಜ್ಯರಿಗೆ ಹೆಸರು ಮಾಡ್ತಾರೆ. ಆಗ ಭಾರಿ ಬೇಜಾರಾಗ್ತದೆ. ನಾವು ಇಲ್ಲಿ ಹೋಟೆಲ್ ಉದ್ಯಮ 15 ವರ್ಷದಿಂದ ಮಾಡ್ತಾ ಇದ್ದೇವೆ ಇಲ್ಲಿ ಧರ್ಮಸ್ಥಳದಲ್ಲಿ. ಅಂಥದ್ದೆಲ್ಲ ಯಾವುದೂ ಆಗಲಿಲ್ಲ. ಮತ್ತು ಹೀಗೆ ಸಾಯ್ತಾರೆ. ಮೊದಲು ಸ್ಮಶಾನ ಇರಲಿಲ್ಲ, ಮೊದಲನೆಲ್ಲ 20-30 ವರ್ಷ ಸ್ಮಶಾನ ಇರಲಿಲ್ಲ. ಆಗೆಲ್ಲ ಹೀಗೆ ಮಾಡ್ತಿದ್ರು. ಹಾಗಂತ ಇಂಥದ್ದೆಲ್ಲ ಇಲ್ಲ. ಹಾಗಾಗಿ ಇದು ಈಗ ಒಂದು ಕ್ಲೀನ್ ಬರ್ತದೆ. SIT ತನಿಖೆ ಅದು ಭಾರಿ ಒಳ್ಳೆ ಆಯಿತು. ಈಗ ನಮಗೆ ಕ್ಲೀನ್ ರಿಸಲ್ಟ್ ಬರ್ತದಲ್ಲ ಏನಂತ. ಈಗ ಊರಿನವರಿಗೆಲ್ಲ ಭಾರಿ ಖುಷಿಯಾಗಿದೆ. ಎಲ್ಲರೂ ಸ್ವಾಗತ ಮಾಡ್ತಾರೆ ಇದನ್ನು. ಭಾರಿ ಖುಷಿಯಾಗಿ ತನಿಖೆ ಮಾಡಿದ್ದಾರೆ. ಇರುವ ಆರೋಪ ನೂರಾರು ಜನರನ್ನ ತಾನು ಹೂತಿದ್ದೇನೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಬರುವಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚು, ಇಲ್ಲಿ ಮೃತಪಡುವವರ ಸಂಖ್ಯೆ ಹೆಚ್ಚಿರ್ತದೆ. ನೀವು ಇಲ್ಲಿ ನೋಡ್ತಾ ಇರ್ತೀರಿ. ಈಗ ಮಳೆಗಾಲದ ಟೈಮಲ್ಲಿ ಹೊಳೆಯಲ್ಲಿ ನೀರಲ್ಲಿ ಜಾರಿ ಬಿದ್ದು ಸಾಯ್ತಾರೆ. ಕೆಲವರು ಬೇಕಂತ ಬಂದು ಸುಸೈಡ್ ಮಾಡ್ಕೊಳ್ಳೋರು ಇದ್ದಾರೆ. ಈ ಧರ್ಮಸ್ಥಳದಲ್ಲಿ ಬಂದು ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು ಅಂತ ಹೇಳ್ಕೊಂಡು ಕೆಲವರು ಹಾಗೆ ಮಾಡ್ಕೊಳ್ಳೋರು ಇರ್ತಾರೆ. ಅದನ್ನು ಕ್ರಮ ಪ್ರಕಾರ ಪೊಲೀಸ್ ಮುಖಾಂತರ ಎಲ್ಲ ಪಂಚಾಯತ್ ಮುಖಾಂತರ ಕರೆಕ್ಟಾಗಿ ಮಾಡ್ತಾರೆ ಎಲ್ಲ ಸಹ. ಹಾಗೆ ಸುಮ್ಮನೆ ಅದಿಲ್ಲ ಅಂತ ಹೇಳ್ತಾರಲ್ಲ. ಹಾಗಾಗಿ ಇದು ಮಾಡಿದ್ದು ಭಾರಿ ಒಳ್ಳೆ ಆಯಿತು. ಎಲ್ಲರಿಗೂ ಕ್ಲೀನ್ ಗೊತ್ತಾಗ್ತಲ್ಲ, ಇಡೀ ನಮ್ಮ ದೇಶಕ್ಕೆ ಗೊತ್ತಾಗ್ತದೆ, ಕರ್ನಾಟಕ ದೇಶಕ್ಕೆ ಎಲ್ಲ ಗೊತ್ತಾಗ್ತದಲ್ಲ. ಸರ್, ನೀವು ಈ ಕ್ಷೇತ್ರದವರೇ ಮತ್ತು ಈಗ ಆಗ್ತಾ ಇರುವಂಥ ಬೆಳವಣಿಗೆಯೊಳಗೆ? ನಾನು ಈ ಗ್ರಾಮದ ಗ್ರಾಮಸ್ಥ. ಈ ಗ್ರಾಮ ಅಂದರೆ ಇದು ಧರ್ಮಸ್ಥಳ ಗ್ರಾಮ. ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಊರುಗಳಿದೆ. ಮತ್ತು ಕಾಲು ಜಾರಿ ಬಿದ್ದು ಸತ್ತ ಅಥವಾ ಇಲ್ಲಿ ಬಂದು ಅನಾಮಿಕರಾಗಿ ತಿರುಗಿ ಯಾವುದು ಊರು, ಅಡ್ರೆಸ್ಸು, ದೇಶ, ವೀಸಾ, ಮನೆ ಗಿನೆ ಏನೂ ಇಲ್ಲದೆ ಬಂದವರು ಧರ್ಮಸ್ಥಳದಲ್ಲಿ ಎಷ್ಟೋ ಜನ ಬದುಕಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಹೇಳಿದರೆ ಇಲ್ಲಿ ಈ ಗ್ರಾಮದಲ್ಲಿ ನಿವಾಸಿ ಆಗಿದ್ದವರು ಬೇರೆ ದಿಕ್ಕಿಂದ ಬಂದು ಇಲ್ಲಿ ವಾಸ್ತವ್ಯ ಹೂಡಿದವರೇ ಇರೋದು. ಮಲಯಾಳಿಗಳು, ತಮಿಳು, ಹಿಂದಿ, ಕೇರಳ, ಮಡ್ರಾಸು, ತಮಿಳುನಾಡು, ಆಂಧ್ರ, ಗೀಂದ್ರ, ತೆಲುಂಗರು ಎಲ್ಲರೂ ಇರುವ ಒಂದು ಗ್ರಾಮ ಇದು. ಅಂದರೆ ಇಲ್ಲಿದು ಮೂಲತಃ ನಿವಾಸಿಗಳಲ್ಲ. ಈ ಧರ್ಮಸ್ಥಳದ ಹೆಸರು ಒಂದು 50 ಇಯರ್ ಬ್ಯಾಕನುಂಟು. ಆವಾಗ ಎಲ್ಲೂ ಇಲ್ಲ. ಆ ಕಾಲದಲ್ಲಿ ಊಟ ಇಲ್ಲದಂಥ, ಅನ್ನ ಇಲ್ಲದ ಸಮಯದಲ್ಲಿ ನಾವು ನಮ್ಮ ಒಂದು ಕುಟುಂಬರು ಇಲ್ಲಿಗೆ ಬಂದದ್ದು ಹಾಗೆ. ಯಾಕೆಂದರೆ ಧರ್ಮಸ್ಥಳಕ್ಕೆ ಹೋದರೆ ಒಂದು ಊಟವಾದರೂ ಮಾಡ್ಬೋದು. ಆ ರೀತಿಯಲ್ಲಿ ಬಂದು ಮತ್ತೆ ಇಲ್ಲಿ ಎಲ್ಲಾದರೂ ಸಣ್ಣ ಪುಟ್ಟ ಮನೆಗೆಲ್ಲ ಮಾಡಿ ಇಲ್ಲಿ ವಾಸವಾಗಿ ಇಲ್ಲೇ ಇರುವುದು. ಆ ಕಾಲದಲ್ಲಿ ಇಲ್ಲಿ ಒಂದು 3 ತಿಂಗಳು ಏನು ಇಲ್ಲದವರಿಗೆ ಒಂದು ಆ ಕಾಲ ಬಡತನದ ಕಾಲ. ಆಗ ಇಲ್ಲಿ ಶ್ರೀಮಂತರ ಭಕ್ತರೆಲ್ಲ ಬರ್ತಿದ್ದದು. ನನಗೊತ್ತು ಬಾರೇ ಪುವರ್ ಬಡವರು. ಮತ್ತೆ ಕೆಲವರೆಲ್ಲ ಸೃಷ್ಟಿ ಮಾಡಿ ಏನೇನೋ ವಿತರಿಸಿಕೊಂಡು ಹೋಗಿದ್ದಾರೆ. ಯಾರೋ ಒಬ್ಬ ಹೇಳಿದ, ಅದಕ್ಕೆ ಇನ್ನೊಂದು ಸೇರಿಸಿದ. ಅದಕ್ಕೆ ಮಸಾಲೆ ಸೇರಿಸುವಾಗ ಈ 80% ಜನಗಳಿಗೆ, ಯುವ ಪೀಳಿಗೆಯವರಿಗೆ ಅವರ ಮನೆಯ ತಂದೆ ತಾಯಿಯಿಂದ ಯಾವ ಇದು ಸಂಸ್ಕಾರ ಸಿಗುವುದಿಲ್ಲ. ಒಂದನೇದಾಗಿ ತಂದೆ ತಾಯಿಯಿಂದ ಸಿಗದಂಥ ಎಜುಕೇಷನ್ ಇರೋದ. ಈ ವಿದ್ಯಾಭ್ಯಾಸದ ಇಷ್ಟು ದೊಡ್ಡ ಡಿಗ್ರಿ ಯಾವುದಿಗೂ ತೆಗಿಬೋದು. ಆ ಡಿಗ್ರಿ ಮಾತ್ರ ಸಾಲದು, ತಂದೆ ತಾಯಿಯಿಂದ ಒಂದು ಸಂಸ್ಕಾರ ಬೇಕು. ಇಂಥ ಕ್ಷೇತ್ರದಿಂದ ನಾವು ಸಹ ಏನಾದರೂ ಪಡ್ಕೊಂಡಿದ್ದೇವೆ ಅನ್ನೋ ಆ ನೆನಪುಗಳನ್ನು ಅವರ ಪೀಳಿಗೆ ಹೇಳಬೇಕು. ಹಾಗಾದ್ರೆ ಮುಸುಕುದಾರಿ ವ್ಯಕ್ತಿ ಬಂದ ದೂರುದಾರ ಅಲ್ಲ, ಹೌದು ನೌಕರ ಅಂತ ಹೇಳಿದ್ದಾರೆ. ಅವರು ಹೇಳುವಂತ ನೂರಾರು ಶವಗಳನ್ನು ಹೂತದ್ದು ಯಾರ್ದಾಗಾರೆ ಅಂತ. ಹಾಗೆ 100 ಶವ ನಾವು ತೋರಿಸ್ಬೇಕಲ್ಲ. 100 ಶವನ ಅವನೇ ಹೇಗೆ ಹುಟ್ಟಿದ? ಅವನೊಂದು ಸಾಧಾರಣ ಎಷ್ಟು 95 to 2014 ಅಂತ ಹೇಳ್ತಾನೆ. ಇದರ ಒಳಗೆ ಇಲ್ಲಿ 100 ಜನ ಇದು ಕರ್ನಾಟಕದಲ್ಲಿ ಇರುವ ರಾಜ್ಯದ ಮಂಗಳೂರು ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಎಂಬ ಒಂದು ಗ್ರಾಮ.
ಇದರಲ್ಲಿ 100 ಊರುಗಳಿದೆ, ಸಣ್ಣ ಪುಟ್ಟ ಊರು. ಈ ಸಣ್ಣ ಪುಟ್ಟ ಊರುಗಳಲ್ಲಿ ನನ್ನ ಹಾಗೆ ಬೇರೆ ಬೇರೆ ರಾಜ್ಯದಿಂದ ಬಂದ ವಾಸ್ತವ್ಯ ಹೂಡಿದವರು ಇದ್ದಾರೆ. ಅವರು ಅವರಷ್ಟಕ್ಕೆ ಜೀವನ ಮಾಡ್ತಾರೆ. ಅದಲ್ಲ ಇನ್ಯಾವುದು ಅಮೇರಿಕವನ್ನೇ ನಂಬದವರು ಮತ್ತೆ ಯಾವುದನ್ನು ನಂಬುದಿಲ್ಲ ಬಿಡಿ. ಇಲ್ಲಿ ಇಂಡಿಯಾದಲ್ಲಿ ಏನೇನಿಲ್ಲ ಅದು ಎಲ್ಲ ತನಿಖೆ ಮಾಡಿದರೆ ಇದೆಲ್ಲ ಇನ್ನೊಂದು ಆಗಲೇಬೇಕಂತ ಹೇಳುವಂಥ ಒಂದು ವಿಭಾಗ ಬೇರೆಯೇ ಇದೆ. ಅದು ಯಾವುದು ಮಾಡಿ ಏನು ಪ್ರಯೋಜನ, ಯಾರಿಗೆ ನಷ್ಟ? ನಮಗೆ ನಷ್ಟ. ಸರ್ಕಾರದ ಹಣ ಲಾಸ್ ಆಗ್ತದೆ, ಈ ಬಡವರದ್ದು ಟ್ಯಾಕ್ಸ್ ಜಾಸ್ತಿ ಆಗ್ತದೆ, ಸುಮ್ಮನೆ ಲಾಸ್ ಮಾಡಿ ಆಗ್ತದೆ. ಯಾಕೆ ಅಂಥದ್ದು ಇಲ್ಲಿ ನಡೆಯುವುದಿಲ್ಲ. ಸತ್ಯ ಹೊರಗೆ ಬರಬೇಕು ಹೇಳುದು ನೀವು. ಸತ್ಯ ಹೊರ ಬರಲಿ, ಸತ್ಯ ಹೊರ ಬರಬೇಕು. SIT ಅವರು ಮಾಡುವಂಥ ಸತ್ಯ ಹೊರ ಬರಲಿ. SIT ಅವರು ಏನು ಮಾಡಿದಿರ್ತಿ, ಯಾಕಂತಂದರೆ ಅಸಹಜ ಸಾವು ಅಂದರೆ ಯಾರು ಇಲ್ಲಿ ಮೃತಪಟ್ಟಂಥ ಹೆಣಗಳನ್ನು ಕೊಂಡೋಗೋದು ಅವರಿಗೆ ವಾರಿಸಿದ್ದಾರೆ ಇಲ್ಲ, ನಾನೇ ನೋಡಿದ್ದೇನಲ್ಲ, ನಾನೊಂದು 50 ವರ್ಷದ ಹಿಂದೆ ಒಂದು ಕೆಲವರನ್ನು ಎಷ್ಟೊಂದು ಜನ ನೋಡಿ, ಅಷ್ಟು ಕೀರ್ತಿಶಾಲಿಯಾದ ಧರ್ಮಸ್ಥಳವನ್ನು ಯಾವುದೋ ಒಂದು 4 ಲಾಟು ಬೋಟುಗಳಿಂದ ಅದು ಹಾಳಾಗುವುದಂದರೆ ಸರಿಯಾದು ಅಲ್ಲ. ಇಲ್ಲಿ ಅತ್ಯಾಚಾರ ಖಂಡಿತ ಬೇಸರ. ನಾವು ತಯಾರಿದ್ದೇವೆ. ನಾವು ಈ ಗ್ರಾಮದವರು ಏನು ಇದಲ್ಲ, ನಾವು ಬೇರೆ ಹೊರತು ಈ ಸುಳ್ಳು ಸೃಷ್ಟಿಗಳನ್ನು ಜಗತ್ತಿನ ಜನ ನಂಬಲಿ, ಅದರ ದೋಷ ಶಾಪ ಅವರು ಅನುಭವಿಸಲಿ. ಅವರು 7 ತಲೆಮಾರಲು ಧರ್ಮಸ್ಥಳದ ದೋಷ ನಿಲ್ಲದಿದ್ದರೆ ಖಂಡಿತ ಈಗ ನೋಡಿ ನಿಲ್ಲೇಬೇಕು. ಯಾಕಂದರೆ ಅಸತ್ಯವನ್ನು ಸೃಷ್ಟಿ ಯಾರು ಮಾಡಿದನೋ ಅವರ ಪರಂಪರೆಗತ ನೆಲಸಂತನಾಗುವ ಸಾಧ್ಯತೆ ಉಂಟು. ಧರ್ಮಸ್ಥಳ ಅಷ್ಟು ಇದೆಲ್ಲ ಇಷ್ಟು ಕೋಟಿ ಜನಕ್ಕೆ ಸುಮ್ಮನೆ ತಾಳಬಟ್ಟಲಿಕ್ಕೆ ಬರೋದಲ್ಲ, ಧರ್ಮಸ್ಥಳಕ್ಕೆ ಭಕ್ತರಾಗಿಯೇ ಬರೋದು. ಇದು ಸ್ಥಳೀಯ ಗ್ರಾಮಸ್ಥ ಚಂದ್ರ ಅನ್ನೋರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ಧರ್ಮಸ್ಥಳ ಗ್ರಾಮದ ಸ್ಥಳೀಯರು, ಗ್ರಾಮಸ್ಥರು ಆಡುವ ಮಾತನ್ನು ತಾವು ಕೇಳಿದ್ರಿ. ಅವರು SIT ತನಿಖೆಯನ್ನು ಸ್ವಾಗತ ಮಾಡ್ತಾರೆ. ಬಟ್ ಈ ಥರದ ಘಟನೆಗಳು ನಮ್ಮ ಊರಿನಲ್ಲಿ ನಡೆದಿಲ್ಲ. ಸಾವುಗಳಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಊರುಗಳಿಂದ ಬಂದವರು ಸಾವನ್ನಾಗಿರ್ಬೋದು. ಆಗೆಲ್ಲ ಸ್ಮಶಾನ ಇರಲಿಲ್ಲ. ಇದು ಕಾಡು. ಗ್ರಾಮಸ್ಥರು ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತ್ ಅವರು ಹೂತಿರ್ತಾರೆ. ಆ ಶವಗಳು ಸಿಗಬಹುದು, ಆ ಅಸ್ಥಿಪಂಜರಗಳು. ಆದರೆ ಅನ್ಯಾಯ ಅಂತಕ್ಕಂಥದ್ದು ಏನೂ ನಡೆದಿಲ್ಲ. ಗೊತ್ತಾಗಬೇಕಲ್ಲ ಇಡೀ ಜಗತ್ತಿಗೆ ಏನು ಅಂತಂದ್ಬಿಟ್ಟು. ಹಾಗಾಗಿ ತನಿಖೆ ಆಗಲಿ, ತನಿಖೆ ಮಾಡಿ ಸತ್ಯಾಂಶ ಏನು ಅಂತಕ್ಕಂಥದ್ದು SIT ಅವರು ಹೊರಗಡೆ ಇಡಲಿ. ಯಾರೋ ಕೆಲವರು ಮಾಡಿರೋ ಕುತಂತ್ರ ಅಂತೆಲ್ಲ ಒಂದಷ್ಟು ನೋಡಿ. ಆ ಗ್ರಾಮಸ್ಥರ ಮನಸ್ಥಿತಿ ಹೇಗಿದೆ, ಆ ಗ್ರಾಮಸ್ಥರು ಏನು ಮಾತನಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಮಾಡೋ ಆರೋಪ ಇನ್ನೊಂದು ಅಂದರೆ, ಯಾರು ಆರೋಪ ಮಾಡ್ತಿದ್ದಾರೆ ಅವ್ರು ಯಾರೂ ಇಲ್ಲಿಯವರು ಅಲ್ವೇ ಅಲ್ಲ ಅಂತ, ಹೊರಗಿನವರು. ಹಾಗಾಗಿ ಆ ಗ್ರಾಮಸ್ಥರ ಈಗ SIT ಎಲ್ಲ ಆಗಿ ಇಷ್ಟೆಲ್ಲ ಆಯ್ತಲ್ಲ, ಈಗ ಗ್ರಾಮಸ್ಥರು ಏನು ಹೇಳ್ತಾರೆ ಒಂದು ಕುತೂಹಲ ಇರುತ್ತಲ್ಲ. ಲೋಕಲೈಟ್ಸ್ ಏನು ಹೇಳ್ತಾರೆ ಆಗಲಿ, SIT ತನಿಖೆ ಆಗಲಿ, ಒಳ್ಳೆಯದು, ನಾವೆಲ್ಲ ಸ್ವಾಗತ ಮಾಡ್ತೀವಿ, ನಮ್ಮೂರವ್ರಿಗೆಲ್ಲ ಖುಷಿ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಹಾಗಾಗಿ ಆ ತನಿಖೆ ಈಗ ಮುಂದುವರಿತಾ ಇದೆ. ಸರ್ಕಾರನೂ ಅದನ್ನು SIT ಕೊಟ್ಟಿದೆ. SIT ಅವರು ದೂರುದಾರನ ಹೇಳಿಕೆಗಳನ್ನೆಲ್ಲ ದಾಖಲಿಸ್ಕೊಂಡಿದ್ದಾರೆ. 161, 164 ಸ್ಟೇಟ್ಮೆಂಟ್ ಎಲ್ಲ ಆಗಿದೆ. 2 ದಿನ ವಿಚಾರಣೆ ಮಾಡಿದ್ದಾರೆ. 3ನೇ ದಿನ ಸ್ಥಳ ಗುರುತಿಸೋ ಕೆಲಸ ನಿನ್ನೆ ಮಾಡಿದ್ದಾರೆ. ಇವತ್ತು ಆಗಿತ್ತಾ ಇದ್ದಾರೆ. ಏನು ಸತ್ಯ ಹೊರಗೆ ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ನಾನು ಅದೇ ಹೇಳಿದ್ದು, ಶವಗಳು ಸಿಗಬಹುದು, ಬಟ್ ಅದು ಯಾವ ಕಾರಣದಿಂದ ಆಗಿರ್ತಕ್ಕಂಥದ್ದು, ಅದು ಆ ಶವದ ಹಿನ್ನೆಲೆ ಏನು, ಆ ಸಾವಾಗಿದ್ದು ಹೇಗೆ, ಒಂದು ವೇಳೆ ಕೊಲೆ ಅನ್ನೋದೇ ಆದರೆ ಅದನ್ನು ಮಾಡಿದ್ಯಾರು, ಇದು ಗೊತ್ತಾಗಬೇಕು. ಆಗ ಮಾತ್ರ ಜಗತ್ತಿಗೆ ಸತ್ಯಾಂಶ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆ ಕೆಲಸವನ್ನು ಮಾಡುವಲ್ಲಿ SIT ಅವರು ಸಫಲರಾಗ್ತಾರಾ? ಅದು ಏನೇ ಇರ್ಬೋದು, ವಾಟ್ ಎವರ್ ಮೇ ಬಿ ದ ರೀಸನ್, ಕಾರಣವನ್ನು ಕಂಡುಹಿಡಿಯಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ SIT ಅವರು ಕಾರ್ಯೋನ್ಮುಖರಾಗಿದ್ದಾರೆ. ನಿನ್ನೆ 13 ಜಾಗಗಳನ್ನು ಗುರುತಿಸಲಾಗಿತ್ತು. 13ರಲ್ಲಿ ಮೊದಲ ಜಾಗದಲ್ಲಿ ಇವತ್ತು ಉತ್ಖನನ ನಡೀತಾ ಇದೆ. ಸುಮಾರು 8 ಅಡಿ ಅಗಲದಲ್ಲಿ ಜಾಗ ತೋಡಿದ್ದಾರೆ, ಗುಂಡಿ 4.25 ಅಡಿ ತೋಡಿದ್ದಾರೆ. ಏನೂ ಸಿಕ್ಕಿಲ್ಲ ಅಂತ ಇದ್ದಾರೆ. ಇನ್ನೂ ಸ್ವಲ್ಪ ಆಳಕ್ಕೆ ತೋಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. 13 ಜಾಗಗಳನ್ನು ಗುರುತಿಸಿ ಅದರಲ್ಲಿ ಮೊದಲ ಜಾಗದ ಉತ್ಖನನ ಇನ್ನೂ ಕೂಡ ಮುಂದುವರಿತಾ ಇದೆ. ಇವತ್ತು ಕೂಡ ಅಲ್ಲಿ ಧರ್ಮಸ್ಥಳದಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ. ಅದರ ನಡುವೆ 12 ಜನ ಕಾರ್ಮಿಕರು ಬಂದು ಕೈ ಜೋಡಿಸಿ ನೆಲವನ್ನು ಅಗೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ ಈ ಎಲ್ಲ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಕೆಲವರು ಅವರವ್ರದ್ದೇ ಆದ ರೀತಿ ವ್ಯಾಖ್ಯಾನಗಳು ಮಾಡ್ತಾ ಇದ್ದಾರೆ. ಯಾರ ವ್ಯಾಖ್ಯಾನವನ್ನು ನಾವು ಈ ಕ್ಷಣದಲ್ಲಿ ನಂಬುವಂತಹ ಸ್ಥಿತಿಯಲ್ಲಿ ಇಲ್ಲ. ಸತ್ಯವನ್ನು ಹೇಳಬೇಕಾದವರು ಏನು ಅಂತ ತನಿಖೆ ಮಾಡಿ SIT ಅವರು